ಕೊನೆಗೂ ಫಿನಿಶ್ ಆಯಿತು ಫ್ರೆಂಡ್ಸ್ ಇದು. ಬಟ್ ಏನಂದರೆ ಫ್ರೆಂಡ್ಸ್, ನಾವೇ ಮೆಜರ್ಮೆಂಟ್ ಕೊಟ್ಟು ವರ್ಕ್ ಮಾಡಿದಾಗ ಬರೋ ಫಿನಿಶಿಂಗೂ ಅವರು ವಿತ್ ಬ್ಲೌಸು ವಿತ್ ಸ್ಯಾರಿನಲ್ಲೇ ವರ್ಕ್ ಕೊಟ್ಟಾಗ ಮಾಡೋ ಫಿನಿಶಿಂಗು ತುಂಬಾ ಸ್ವಲ್ಪ ಟಫ್ ಇದೆ. ತುಂಬಾ ತೆಗ್ದಾಕಿದ್ದೀನಿ ನಾನು ಆದಷ್ಟು ಆ ಹುಡುಗಿ ಮೆಜರ್ಮೆಂಟ್ ಮಾಡಬೇಕು. ಏನಂದರೆ ಈ ಹುಡುಗಿ ಸ್ವಲ್ಪ ದಪ್ಪನೇ ಇದೆ, ಅದರಿಂದ ಒಂಚೂರು ಅಡ್ಜಸ್ಟ್ ಆಗ್ತಾ ಇದೆ. ಬಟ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಗುಡ್ ಫ್ಯಾಷನ್. ಈ ಬ್ಲೌಸ್ ಫುಲ್ ಸ್ಟಿಚ್ ಇದೆ. ಹೇಗೆ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು, ಫುಲ್ಲು ವರ್ಕ್ ಆಗಿರೋ ಬ್ಲೌಸ್ನ ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಇವಾಗ ಇದ್ರದ್ದು ಫುಲ್ಲು ಸ್ಟಿಚಿಂಗ್ ವಿಡಿಯೋ. ಯಾರಿಗೆಲ್ಲ ಇದ್ರ ಸ್ಟಿಚಿಂಗ್ ವಿಡಿಯೋ ಅಂದರೆ ಹ್ಯಾಂಡ್ ವರ್ಕ್ ಆಗಿರೋದು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿಲ್ವೋ ಅವರು ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಫಸ್ಟ್ ಇಲ್ಲಿ ನಾನು ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡಿದ್ದೀನಿ, ಬ್ಯಾಕ್ ಸೈಡ್ ಪಾರ್ಟ್ನ ಸ್ಟಿಚ್ ಮಾಡೋದಕ್ಕೆ ಅಂತ ನೋಡಿ. ಅದಕ್ಕೂ ಮೊದಲು ನಾವು ಟೆನ್ಷನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡುವಾಗ ಈ ಥರ ಸಿಂಗಲ್ ಟೆನ್ಷನ್ನ ಹಾಕೋಬೇಕು. ಈ ಥರ ಹಾಕ್ಕೊಂಡ್ರೆ ಹ್ಯಾಂಡ್ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಬ್ಯಾಕ್ ಪಾರ್ಟನ್ನ ಫಸ್ಟು ನಾನು ಮೇನ್ ಕ್ಲಾತ್ನ ಇಟ್ಕೊತಾ ಇದ್ದೀನಿ ನೋಡಿ. ಇದು ಡೀಪು ಮತ್ತು ಶೋಲ್ಡರ್ ಇದೆಲ್ಲ ಬಂದು ರೆಡಿ ಅವರೇ ಕೊಟ್ಟಿರೋದ್ರಿಂದ ನಮಗೆ ಆ ಗ್ಯಾಪು ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿಸುತ್ತೆ. ನನಗೆ ಅದು 5.5 ಬಂದರೆ ಸಾಕು. ಅದು ನನಗೆ 7ರಷ್ಟು ಇತ್ತು, ಅಷ್ಟು ಗ್ಯಾಪ್ ಬೇಕಿರಲಿಲ್ಲ. ಸೊ ಅದಕ್ಕೋಸ್ಕರ ಮಧ್ಯ ಕ್ಲಾತ್ನ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಅಲ್ಲಿ ಪಿನ್ ಹಾಕೋತಾ ಇದ್ದೀನಿ ಸೆಕ್ಯೂರ್ಗೋಸ್ಕರ ನೋಡಿ. ಅಲ್ಲಿ ಪಿನ್ ಹಾಕೊಂಡ್ಮೇಲೆ ನನಗೆ 5.5 ಪಾಯಿಂಟು ಕರೆಕ್ಟಾಗಿ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಇದ್ರ ಮೇಲೆ ನಾನು ಲೈನಿಂಗ್ ಕ್ಲಾತ್ನ ಹಾಕೋತಾ ಇದ್ದೀನಿ. ಇದರದ್ದು ಕಟಿಂಗ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸಲ ನೋಡಿ. ಕಟಿಂಗ್ ವಿಡಿಯೋ ನೋಡಿದ್ರೆ ಈ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಅರ್ಥ ಆಗುತ್ತೆ ನೋಡಿ. ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಅದನ್ನು ಎರಡೂ ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ನೋಡಿಕೊಂಡು ಶೋಲ್ಡ್ರ್ ಪಾಯಿಂಟ್ನ ನಾವು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ನಾನು ಅದನ್ನೇ ಕಟಿಂಗಲ್ಲಿ ಅದಕ್ಕೋಸ್ಕರ ಡೀಪು ಯಾವತ್ತೇ ಹ್ಯಾಂಡ್ ವರ್ಕ್ ಬ್ಲೌಸ್ ಕಟಿಂಗ್ ಮಾಡುವಾಗ ಡೀಪ್ನ ನಾವು ಕಟ್ ಮಾಡ್ಕೋಬಾರ್ದು, ಸ್ಟಿಚ್ ಆದಮೇಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ನೋಡಿಕೊಂಡು ಇವಾಗ ಎಲ್ಲ ಕಡೆ ಪಿನ್ ಹಾಕಿ ನಾನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಜಾರಿ ಇದಾದ್ರೂ ಕೂಡ ಮೆಜರ್ಮೆಂಟಲ್ಲಿ ನಮಗೆ ಅದು ವ್ಯತ್ಯಾಸ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಇಟ್ಕೊಂಡು ನೋಡಿ ಈ ಥರ ಪಿನ್ಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ನಾನು. ಲೈನಿಂಗ್ ಕ್ಲಾತು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಈ ಥರ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದನ್ನು ಉಲ್ಟಾ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಬಂದು ನಮಗೆ ಮೇನ್ ಕ್ಲಾತ್ ಮೇಲೇ ಬೀಳುತ್ತೆ ನೋಡಿ. ಈ ಥರ ವರ್ಕ್ ಆಗಿದೆಯಲ್ಲ ಅದ್ರ ಪಕ್ಕನೇ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ತೀರಾ ಪಕ್ಕ ಬೇಡ, ಒಂದೇ 0.1 ಸೆಂಟಿಮೀಟರಷ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಮಧ್ಯ ಇದೆಯಲ್ಲ ಎಕ್ಸ್ಟ್ರಾ ಕ್ಲಾತು, ಆ ಡೀಪ್ ಒಳಗಡೆ ಕ್ಲಾತ್ ಇದೆ ನೋಡಿ, ಅದನ್ನು ನಾವು ನೀಟಾಗಿ ಹ್ಯಾಂಡಲ್ಲಿ ಅದನ್ನು ನೀಟಾಗಿ ಎಳ್ಕೊಂಡು ಟೈಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ಲೂಸ್ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ನೀಟಾಗಿ ಎಲ್ಲನೂ ಎಳ್ಕೊಂಡು ಸ್ಟಿಚಿಂಗ್ನ ಹಾಕೋತಾ ಇದ್ದೀನಿ. ನೀಟಾಗಿ ಅದು ಹೇಗೆ ಬಂದಿದೆ ನೆಕ್ ಡಿಸೈನ್ ಹೇಗೆ ಬಂದಿದೆ ಹಾಗೆ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಫುಲ್ಲು ಸ್ಟಿಚ್ ಆಯಿತು ನೆಕ್ ಪಾರ್ಟು. ಇದಾದಮೇಲೆ ನಾನು ಕೆಳಗಡೆನೂ ಕೂಡ ಲೈನಿಂಗ್ ಕ್ಲಾತ್ ಮೇಲೆ ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ ಎರಡು ಸೇರಿಸಿ ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಅಂದರೆ ಬ್ಯಾಕ್ ಪೀಸ್ ಡೌನಲ್ಲಿ ನೋಡಿ. ಇವಾಗ ಡೌನಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಆ ಪಿನ್ನೆಲ್ಲನೂ ತೆಗೆದು ಬಿಡ್ತಾಯಿದ್ದೀನಿ. ಸೆಕ್ಯೂರ್ಗೆ ಅಂತ ಹಾಕ್ಕೊಂಡಿದ್ನಲ್ಲ ಆ ಪಿನ್ನೆಲ್ಲ ತೆಗೆದು ಇವಾಗ ಬ್ಯಾಕ್ ಡೀಪ್ ನೆಕ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ.
ಸ್ಟಿಚ್ಗಿಂತ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಫ್ರೆಂಡ್ಸ್, ಈಗಾಗಲೇ ನಾವು ಟೈಲರಿಂಗ್ ಕಲ್ತಿದ್ದೀವಿ, ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀವಿ. ಬಟ್ ನಮಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಗೊತ್ತಿಲ್ಲ, ಕಟಿಂಗ್ ಗೊತ್ತಿಲ್ಲ ಅನ್ನೋರಿಗೋಸ್ಕರನೇ ಈ ವಿಡಿಯೋ ಇರೋದು. ಇದರಲ್ಲಿ ನಾನು ಫುಲ್ಲು ಸ್ಟಿಚ್ಡ್ ಅಂದರೆ ಪೂರ್ತಿ ಸ್ಟಿಚ್ಡ್ ತೋರ್ಸೋಕ್ಕಾಗಲ್ಲ. ಆ ನೆಕ್ ಪೀಸ್ ಮಾತ್ರ ಹೇಗೆ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಇವಾಗ ನಾವು ಮೇನ್ ಫ್ಯಾಬ್ರಿಕ್ನ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿದ್ರಿಂದ ನೋಡಿ, ಲೈನಿಂಗ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ಕು ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಇದೊಂದು ಟಿಪ್ಸ್ನ ನೀವು ತಿಳ್ಕೊಂಬಿಟ್ರೆ ಆರಾಮಾಗಿ ಹ್ಯಾಂಡ್ ವರ್ಕ್ ಬ್ಲೌಸ್ನ ಈ ಥರ ರೆಡಿ ಬಂದಿರೋದನ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ಇವಾಗ ಸುತ್ತ ನೆಕ್ ಕಟ್ ಮಾಡೋದ್ನೆಲ್ಲ ಅಲ್ಲಿ ನ್ಯಾಚ್ ಹೊಡ್ಕೊತಾ ಇದ್ದೀನಿ. ನ್ಯಾಚ್ ಹೊಡ್ಕೊಂಡು ಪೀಸ್ನ ನಾವಿವಾಗ ಪಟಾಯಿಸ್ಕೊಳ್ಬೇಕಾಗತ್ತೆ. ಅಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾ ತೊಗೋತಾ ಇದ್ದೀನಿ. ನೋಡಿ ಹೀಗೆ ತಗೊಂಡು ಇವಾಗ ಅದ್ರ ಪಕ್ಕನೇ ನೀಟಾಗಿ ಹಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅದ್ರ ಪಕ್ಕಕ್ಕಾದಂಗೆ ಒಂದು ಸ್ಟಿಚ್ನ ಹಾಕೋತೀನಿ ಇವಾಗ ನಾನು. ಅದಕ್ಕೋಸ್ಕರನೇ 0.1 ಸೆಂಟಿಮೀಟರ್ ಅಂದರೆ ಮಿಲಿ ಸೆಂಟಿಮೀಟರಷ್ಟು ಗ್ಯಾಪ್ ಕೊಟ್ಕೊಂಡಿರೋದು. ಅದಕ್ಕೋಸ್ಕರನೇ ಇವಾಗ ನೋಡಿ ಅಲ್ಲಿ ನೀಟಾಗಿ ಸ್ಟಿಚ್ ಹಾಕೋತಾ ಇದ್ದೀನಿ. ಶೇಪ್ನ ಕರೆಕ್ಟಾಗಿ ತೊಗೋಬೇಕು. ಲೈನಿಂಗ್ ಕ್ಲಾತ್ನ ಟೈಟಾಗಿ ಎಳ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಟೈಟಾಗಿ ಎಳ್ಕೊಂಡು ಲೈನಿಂಗ್ ಕ್ಲಾತ್ನು ಮತ್ತು ಮೇನ್ ಫ್ಯಾಬ್ರಿಕ್ನ ಡಿಸೈನ್ ಸುತ್ತ ನಾವು ಸ್ಟಿಚಿಂಗ್ನ ಹಾಕೋಬೇಕಾಗತ್ತೆ. ಯಾರಿಗೆಲ್ಲ ಬ್ಲೌಸ್ ಡಿಸೈನ್ಗಳ ಬಗ್ಗೆ, ಹೊಸ ಪ್ಯಾಟರ್ನ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಅದು ವಿಡಿಯೋ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದಾಗ ನಾವು ನೆಕ್ ಪೀಸ್ ಇದೆಯಲ್ಲ ನೀಟಾಗಿ ಸ್ಟಿಚ್ ಹಾಕ್ಕೊಂಬರ್ಬೇಕಾಗತ್ತೆ. ನೋಡಿ ಹೀಗೆ ಈ ಥರ ನೀಟಾಗಿ ನೋಡಿ ಕಂಪ್ಲೀಟ್ ಆಗ್ತಾಯಿದೆ ಇವಾಗ. ಕಂಪ್ಲೀಟ್ ಆಯಿತು. ಈಗೊಂದು ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಡೌನಲ್ಲಿ ಇವಾಗ ನಾವು ಸ್ಟಿಚ್ ಹಾಕೋಬೇಕಾಗತ್ತೆ. ನಾನು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ನ ಒಟ್ಟಿಗೆ ಸ್ಟಿಚ್ ಮಾಡಿ ಈಸಿ ಮೆಥಡಲ್ಲಿ ನಮಗೆ ಬೇಗ ಆಗೋ ಥರ ಯಾವ ಥರ ಸ್ಟಿಚ್ ಮಾಡ್ಬೋದು ಅಂತ ನಾನು ಇದರಲ್ಲಿ ಹೇಳ್ಕೊಡ್ತಾ ಇರೋದು. ಇನ್ನು ಬೇರೆ ಬೇರೆ ಥರ ಮೆಥಡ್ಗಳಲ್ಲೂ ಇರುತ್ತೆ. ಕೆಲವರು ಬೇರೆ ಬೇರೆ ಟೈಲ್ಸ್ಗಳು ಅವ್ರವ್ರ ಮೆಥಡಲ್ಲಿ ಅವ್ರವ್ರ ಓನ್ ಮೆಥಡಲ್ಲಿ ಅವ್ರು ಸ್ಟಿಚ್ ಮಾಡ್ತಾರೆ. ಅದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅವ್ರವ್ರ ಸ್ಟೈಲ್ ಇರುತ್ತೆ ಅಥವಾ ಅವ್ರವರು ಇದಿರುತ್ತೆ, ಅದ್ರ ಪ್ರಕಾರ ಮಾಡ್ತಾರೆ. ನಾನು ಒಂದು ಈಸಿ ಮೆಥಡಲ್ಲಿ ನಾನು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಸುತ್ತ ಲೈನಿಂಗ್ ಕ್ಲಾತು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಏಕೆಂದರೆ ಯಾವತ್ತೂ ನಾವು ಲೈನಿಂಗ್ ಫ್ಯಾಬ್ರಿಕ್ನೇ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋದಕ್ಕೋಸ್ಕರ. ನೋಡಿ ಇವಾಗ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತೆಲ್ಲ ತೆಗೆದುಬಿಡ್ತಾಯಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ನಾನು ನಿಮಗೆ ಫ್ರಂಟ್ ನೆಕ್ಕು ಅದೂ ಕೂಡ ಎಲ್ಲಿ ವರ್ಕ್ ಆಗಿದೆ ಆ ನೆಕ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಅದನ್ನು ತೋರಿಸ್ಕೊಡ್ತೀನಿ. ತುಂಬ ಗ್ರ್ಯಾಂಡಾಗೆ ಬಂದಿದೆ ಫ್ರೆಂಡ್ಸ್ ವರ್ಕ್ ಮಾತ್ರ. ಅದರಲ್ಲೂ ಸ್ಯಾರಿ ವಿತ್ ಬ್ಲೌಸ್ ಕೊಡೋದಕ್ಕಿಂತ ಇವಾಗ ಅದ್ರ ಜೊತೆ ವರ್ಕ್ ಕೂಡ ಕೊಟ್ಬಿಡ್ತಾ ಇದ್ದಾರೆ. ನೋಡಿ ಬ್ಯಾಕ್ ಪಾರ್ಟು ಫಿನಿಶ್ ಆಯಿತು. ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಫಿನಿಶಿಂಗು. ನೆಕ್ಸ್ಟ್ ಇವಾಗ ನಾನು ಫ್ರಂಟ್ ಪಾರ್ಟು ಡಿಸೈನ್ ಇರೋ ಕಡೆ ತೊಗೋತಾ ಇದ್ದೀನಿ.
ನಾನು ಸೆಲ್ಫಿ ವಿಡಿಯೋ ಮಾಡೋದ್ರಿಂದ ನಿಮಗೆಲ್ಲ ಉಲ್ಟಾ ಕಾಣುತ್ತಾ ಇದೆ ಅನ್ಕೋತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಫಸ್ಟ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ ಇಟ್ಕೊಂಡು ಅಲ್ಲಿ ನಾನು ನೆಕ್ಕಿಗೋಸ್ಕರ ನ್ಯಾಚ್ ಹೊಡ್ಕೊಂಡಿದ್ನಲ್ಲ, ಆ ಪಾಯಿಂಟ್ನ ಇಟ್ಕೊಂಡು ನಾನು ಇದಕ್ಕೆ ಏನೇ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತಾ ಇಲ್ಲ. ಹಾಗೇ ನಾನು ಒಂದು ಸಣ್ಣ ಸೆಂಟಿಮೀಟರಷ್ಟು ಗ್ಯಾಪ್ ಕೊಟ್ಕೊಂಡು ನಾನು ಕೈನಲ್ಲಿ ಅದನ್ನು ಫೀಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವರ್ಕ್ ಯಾವ ಕಡೆ ಇದೆ ಅನ್ನೋದನ್ನು ಹ್ಯಾಂಡಲ್ಲಿ ಫೀಲ್ ಮಾಡಿಕೊಂಡು ಅದ್ರ ಪಕ್ಕನೇ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಆತ್ರಪಟ್ಟು ಮಾಡೋ ಅಂಥ ವರ್ಕಲ್ಲ ಫ್ರೆಂಡ್ಸ್. ಯಾವತ್ತೇ ಇದ್ದರೂ ಟೈಲರಿಂಗ್ ಮಾಡ್ತೀನಿ ಅನ್ನೋರಿಗೆ ತುಂಬ ತಾಳ್ಮೆ ಇರಬೇಕು. ಹಾಗೆ ನಿಧಾನಕ್ಕೆ ಅದ್ರ ಸುತ್ತ ನೋಡಿ ಇವಾಗ ಸ್ಟಿಚ್ ಹಾಕ್ಕೊಂಡೆ. ಮತ್ತು ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ನಾನು ಆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನ್ಯಾಚ್ ಹೊಡ್ಕೊತಾ ಇದ್ದೀನಿ. ನ್ಯಾಚ್ ಹೊಡ್ಕೊಂಡು ಮತ್ತದನ್ನು ಹೀಗೆ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ನೀಟಾಗಿ ನಾವು ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ನೆಕ್ ಶೇಪು ನೀಟಾಗಿ ಬರುತ್ತೆ. ಮತ್ತು ಅದ್ರ ಪಕ್ಕನೇ ಆ ವರ್ಕ್ ಆಗಿರುತ್ತಲ್ಲ, ಆ ಸಣ್ಣ ಗ್ಯಾಪ್ ಇರುತ್ತೆ, ಅಲ್ಲಿ ನೀಟಾಗಿ ಅದ್ರ ಪಕ್ಕಕ್ಕಾದಂಗೆ ನಾವು ಸ್ಟಿಚ್ನ ಹಾಕ್ಕೋಬೇಕು. ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಬೀಡ್ಸ್ ಮೇಲೆ ಏನಾದ್ರು ನೀಡಲ್ ಬಿತ್ತು ಅಂದರೆ ನೀಡಲ್ ಕಟ್ಟಾಗೇ ಆಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಅದ್ರ ಪಕ್ಕನೇ ನಾನು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ನೋಡಿ, ಹೀಗೆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ನ ಸುತ್ತ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇದ್ರ ಕಟಿಂಗ್ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರೆಲ್ಲ ನೋಡಿಲ್ಲ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡೋ ಹಾಗಿದ್ರೆ ನೋಡಿ. ನೋಡಿ, ಈಗ ಸುತ್ತ ಹೀಗೆ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ತೆಗೆದು ಬಿಡೋಣ. ಕಟ್ ಮಾಡಿ. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಲೈನಿಂಗ್ ಕ್ಲಾತ್ನೇ ನಾವು ಫಸ್ಟ್ ಕಟ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಲೈನಿಂಗ್ ಬೇಕಿದ್ದರೆ ಬೇರೆ ತಂದು ಕಟ್ ಮಾಡ್ಕೋಬೋದು. ಬಟ್ ಮೇನ್ ಫ್ಯಾಬ್ರಿಕ್ನೇ ನಾವು ಅಳತೆಗೆ ಕಟ್ ಮಾಡೋಕ್ಕೆ ಹೋದಾಗ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನಾವು ಮತ್ತೆ ಮೇನ್ ಫ್ಯಾಬ್ರಿಕ್ನ ಅದೇ ಥರ ಪೀಸ್ನ ತರೋದು ಕಷ್ಟ ಆಗುತ್ತೆ. ಅದರಲ್ಲೂ ಸ್ಯಾರಿನಲ್ಲಿ ವಿತ್ ಬ್ಲೌಸ್ ಬಂದಿರೋದಂತೂ ಕಷ್ಟ ಆಗುತ್ತೆ. ನೋಡಿ, ಇವಾಗ ಮೇನ್ ಫ್ರಂಟ್ ಪಾರ್ಟ್ ಈಗ ನೆಕ್ಕದು ರೆಡಿಯಾಗಿದೆ. ನೆಕ್ಸ್ಟು ನಾನು ಫ್ರೆಂಡ್ಸ್ ಸ್ಲೀವ್ನ ತೋರಿಸ್ತೀನಿ. ನೋಡಿ, ಈ ಥರ ಬಂದಿದೆ. ಇನ್ನೊಂದು ಪೀಸ್ನ ನಾನು ಆಮೇಲೆ ರೆಡಿ ಮಾಡ್ಕೋತೀನಿ. ನಿಮಗೆ ಸ್ಲೀವ್ನ ತೋರಿಸ್ಬಿಡ್ತೀನಿ. ನೋಡಿ, ಸ್ಲೀವ್ ಅಂತೂ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂದರೆ ವರ್ಕು ಫ್ರೆಂಡ್ಸ್ ನೋಡಿ. ಬಟ್ ನಾನು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕ್ಲಾತ್ ಇದು ಕಡಿಮೆ ಇತ್ತು ಅನ್ನೋದಕ್ಕೋಸ್ಕರ. ನೋಡಿ, ಲೈನಿಂಗ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ನೋಡ್ಕೋತಾ ಇದ್ದೀನಿ. ಬಟ್ ಕೆಳಗಡೆ ಡೌನಲ್ಲಿ ಅಟ್ಯಾಚ್ ಮಾಡೋಕ್ಕೆ ಎರಡೂ ಸೇರಿಸಿ ಅಟ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಮೇನ್ ಇದು ಲೈನಿಂಗ್ ಫ್ಯಾಬ್ರಿಕ್ನ ಅರ್ಧ ಇಂಚ್ ಫೋಲ್ಡ್ ಮಾಡಿ ನಾನು ಸ್ಟಿಚ್ಚಿಂಗ್ನ ಹಾಕೊಂಡ್ಬಿಡ್ತಾ ಇದ್ದೀನಿ. ನೋಡಿ, ಹೀಗೆ. ಇವಾಗ ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ಕೂ ಕೂಡ ಆ ಬೀಡ್ಸ್ ಪಕ್ಕಕ್ಕಾದಂಗೆ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ಚಿಂಗ್ನ ಹಾಕೋತಾ ಇದ್ದೀನಿ. ನೀಟಾಗಿ ಸ್ವಲ್ಪನೇ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಏಕೆಂದರೆ ಬೀಡ್ಸ್ ಇರುತ್ತೆ, ಬೀಡ್ಸ್ ಮೇಲೆ ನೀಡಲ್ ಬಿತ್ತು ಅಂದರೆ ನೀಡಲ್ ಕಟ್ಟಾಗುತ್ತೆ. ಹುಷಾರಾಗಿ ನೋಡಿಕೊಂಡು ಅದ್ರ ಪಕ್ಕಕ್ಕಾದಂಗೆ ಸ್ಟಿಚ್ನ ಹಾಕೋಬೇಕಾಗತ್ತೆ. ನೋಡಿ, ಹೀಗೆ ಹುಷಾರಾಗಿ ಸ್ಟಿಚ್ನ ಹಾಕೋಬೇಕು. ಇವಾಗ ಮೇನ್ ಕ್ಲಾತು ಮತ್ತು ಲೈನಿಂಗು ಎರಡನ್ನೂ ಸೇರಿಸಿ ಮೇನ್ ಕ್ಲಾತ್ ಉಲ್ಟಾ ಲೈನಿಂಗ್ ಕ್ಲಾತ್ ಸೀದಾ ಇಟ್ಕೊಂಡು ಈಗ ಡೌನಲ್ಲಿ ನಾನು ಫಸ್ಟು ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು ನೀಟಾಗಿ ಫ್ರೆಂಡ್ಸ್ ಡಿಸೈನ್ ಇರೋದನ್ನು ನೋಡಿಕೊಂಡು ಸೆಂಟ್ರ್ ಪಾಯಿಂಟ್ಗೆ ನಾನು
ಒಂದು ಸೆಕ್ಯೂರ್ಗೋಸ್ಕರ ನೋಡಿ ಸೆಂಟ್ರ್ ಪಾಯಿಂಟ್ ಎಲ್ಲಿದೆ ಅಂತ ನೋಡಿಕೊಂಡು ನಾನು ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತು ಎರಡೂ ಸೆಕ್ಯೂರ್ ಮಾಡ್ಕೋತೀನಿ ಒಂದೇ ಒಂದು ಪಿನ್ನಲ್ಲಿ. ಏಕೆಂದರೆ ಸೆಂಟ್ರ್ ಪಾಯಿಂಟ್ ನಮಗೆ ಸ್ಲೀವ್ಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡಿ ಇವಾಗ ಒಂದೇ ಒಂದು ಪಿನ್ನಲ್ಲಿ ನಾನು ಸೆಕ್ಯೂರ್ ಮಾಡಿಕೊಂಡು ಇವಾಗ ಸೀದಾ ಇಟ್ಕೊಂಡು ಸ್ಟಿಚ್ ಹಾಕ್ತೀನಿ ಫ್ರೆಂಡ್ಸ್. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಕಮೆಂಟಲ್ಲಾದ್ರೂ ನಾನು ರಿಪ್ಲೈ ಕೊಡ್ತೀನಿ, ಇಲ್ಲ ಅಂದರೆ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ವಿಡಿಯೋ ಕೂಡ ಮಾಡ್ತೀನಿ. ನೋಡಿ ಇವಾಗ ಡೌನಲ್ಲಿ ಅದ್ರ ಪಕ್ಕಕ್ಕಾದಂಗೆ ನಿಧಾನಕ್ಕೆ ಸ್ಟಿಚ್ ಹಾಕೋತಾ ಇದ್ದೀನಿ ಸ್ಲೀವ್ದು. ಸ್ಟಿಚ್ ಹಾಕೊಂಡ್ಮೇಲೆ ಆ ಸೆಕ್ಯೂರ್ ಪಿನ್ನ ತೆಗೆದು ಇವಾಗ ಸುತ್ತ ಲೈನಿಂಗ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಅಲ್ಲೂ ಕೂಡ ಬೀಡ್ಸ್ ಅಡ್ಡ ಬರ್ತಾ ಇದೆ ಫ್ರೆಂಡ್ಸ್. ಮೇಲ್ಗಡೆ ನಾನು ಹೇಗೋ ಇವ್ರು ಕೊಟ್ಟಿದ್ದ ಮೆಜರ್ಮೆಂಟ್ಗಿಂತ ಅರ್ಧ ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ಲೆಂತು. ಆದ್ರೂ ಕೂಡ ಸೈಡಲ್ಲಿ ನಾವು ಆ ಶೇಪ್ ತೆಗ್ದಿರೋ ಜಾಗದಲ್ಲಿ ನಮಗೆ ಬೀಡ್ಸ್ ಅಡ್ಡ ಬರ್ತಾ ಇದೆ. ಸೊ ನೋಡಿಕೊಂಡು ಸ್ಟಿಚ್ನ ಹಾಕೋಬೇಕಾಗುತ್ತೆ ಹುಷಾರಾಗಿ, ಇಲ್ಲಾಂದರೆ ಬೀಡ್ಸ್ ಮೇಲೆ ನೀಡಲ್ ಬಿತ್ತು ಅಂದರೆ ಬೀಡ್ಸು ಹಾಳಾಗುತ್ತೆ, ನೀಡಲ್ ಕೂಡ ಕಟ್ಟಾಗುತ್ತೆ. ನಾನು ಅದಕ್ಕೇ ಅದನ್ನು ಸ್ಟಿಚ್ನ ಹಾಕ್ಕೊಳ್ಳಿಲ್ಲ, ಇಲ್ಲಿಂದ ಸ್ಟಾಪ್ ಮಾಡಿ ಮತ್ತೆ ಈ ಕಡೆಯಿಂದ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಮತ್ತೆ ಶೇಪ್ ಕೊಡುವಾಗ ನಾನು ಅದನ್ನು ಬೀಡ್ಸ್ ಎಲ್ಲ ಸ್ವಲ್ಪ ತೆಗೆದು ಆಮೇಲೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಇದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಫ್ರೆಂಡ್ಸ್ ಫುಲ್ಲು ಸ್ಟಿಚ್ ಮಾಡಿಬಿಟ್ಟು ನಾನು ಫೈನಲ್ ಲುಕ್ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ಲೀವು ಅಟ್ಯಾಚ್ ಆಯಿತು. ಇವಾಗ ನೆಕ್ಸ್ಟು ಇನ್ನೊಂದು ಸ್ಲೀವು ಮತ್ತು ಮೇನ್ ಫ್ಯಾಬ್ರಿಕ್ ಎಲ್ಲ ಫುಲ್ಲು ಸ್ಟಿಚ್ ಆಗಿಬಿಟ್ಟು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಕೊನೆಗೂ ಫಿನಿಶ್ ಆಯಿತು ಫ್ರೆಂಡ್ಸ್ ಇದು. ಬಟ್ ಏನಂದರೆ ಫ್ರೆಂಡ್ಸ್, ನಾವೇ ಮೆಜರ್ಮೆಂಟ್ ಕೊಟ್ಟು ವರ್ಕ್ ಮಾಡಿದಾಗ ಬರೋ ಫಿನಿಶಿಂಗಿಗೂ ಅವರು ವಿತ್ ಬ್ಲೌಸು ವಿತ್ ಸ್ಯಾರಿನಲ್ಲೇ ವರ್ಕ್ ಕೊಟ್ಟಾಗ ಮಾಡೋ ಫಿನಿಶಿಂಗು ತುಂಬಾ ಸ್ವಲ್ಪ ಟಫ್ ಇದೆ. ತುಂಬಾ ತೆಗ್ದಾಕಿದ್ದೀನಿ ನಾನು ಆದಷ್ಟು ಆ ಹುಡುಗಿ ಮೆಜರ್ಮೆಂಟಿಗೆ ಮಾಡಬೇಕು. ಏನಂದರೆ ಈ ಹುಡುಗಿ ಸ್ವಲ್ಪ ದಪ್ಪನೇ ಇದೆ, ಅದರಿಂದ ಒಂಚೂರು ಅಡ್ಜಸ್ಟ್ ಆಗ್ತಾ ಇದೆ. ಬಟ್ ತುಂಬ ಸಣ್ಣಕ್ಕಿರೋರು ಈ ಥರ ರೆಡಿ ಬ್ಲೌಸ್ಗೆ ರೆಡಿ ವರ್ಕ್ ಅಂತ ತೊಗೊಂಬಿಟ್ರೆ ಅದನ್ನು ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ನನ್ನ ಸಜೆಷನ್ ಏನಂದರೆ ಬ್ರೈಡ್ಸ್ ಆಗಿರ್ಬೋದು, ಹೊಸ್ದಾಗಿ ಮದುವೆ ಹುಡುಗಿರಾಗಿರ್ಬೋದು, ದಯವಿಟ್ಟು ಒಂದು 4 ಕಾಸನ್ನ ಉಳಿಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಹಿಂಸೆ ಆಗುತ್ತೆ. ಆವಾಗ ಏನಾಗುತ್ತೆ ಗೊತ್ತಾ ಪ್ರಾಬ್ಲಮ್ಮು, ಅವ್ರು ಕೊಟ್ಟಿರೋ ಒಂದು ಡೀಪ್ ಅಳತೆ ಆಗಿರ್ಬೋದು, ಒಂದು ಸ್ಲೀವ್ ಲೆಂತ್ ಆಗಿರ್ಬೋದು, ಇದರಲ್ಲಿ ಪ್ರಾಬ್ಲಮ್ ಇರುತ್ತೆ. ನಾವು ಅದನ್ನು ಅಡ್ಜಸ್ಟ್ ಮಾಡಿ ಟೈಲರ್ಸ್ಗಳು ನಾವು ಅದನ್ನು ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಮಾಡಿರ್ತೀವಿ. ಬಟ್ ಅವ್ರು ಹಾಕೊಂಡಾಗ ಎಲ್ಲೋ ಒಂದು ಚೂರು ಶೋಲ್ಡ್ರು ಡ್ರಾಪ್ ಆಗಿರ್ಬೋದು ಅಥವಾ ಏನೋ ಒಂದು ಮಿಸ್ಟೇಕ್ ಆದರೂ ಕೂಡ ಅವ್ರು ಹೇಳೋದು ವರ್ಕ್ ಮೇಲೆ ಡಿಪೆಂಡ್ ಆಗಲ್ಲ. ಅವರು ವರ್ಕ್ ಬಂದಿದೆ ಅದರಿಂದ ಅಂತ ಹೇಳಲ್ಲ. ಕೊನೆಗೆ ಟೈಲರ್ಸ್ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ, ಟೈಲರ್ಗಳು ಹದಗೆಡಿಸ್ಬಿಟ್ಟಿದ್ದಾರೆ, ಬ್ಲೌಸ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಈ ಥರ ರೆಡಿ ವರ್ಕ್ನ ಆದಷ್ಟು ಯಾರು ತೊಗೊಳಕ್ಕೆ ಹೋಗಬೇಡಿ. ಕೊಟ್ಟೆ ವರ್ಕ್ ಮಾಡಿಸಿ ಏನಂತೆ ಇವಾಗೆಲ್ಲ ಆಲ್ಮೋಸ್ಟು ಕಡಿಮೆಗೆ ಮಾಡಿಕೊಡ್ತಾ ಇದ್ದಾರೆ. ಮೊದಲಾದರೆ ಸ್ಟಾರ್ಟಿಂಗ್ ಆದರೆ ಜಾಸ್ತಿ ರೇಟ್ ಇತ್ತು. ಆಮೇಲೆ ಬನ್ನಿ ಇಲ್ಲಿ ಇನ್ನೊಂದು, ಈ ಬೀಡ್ಸ್ ಇದೆ ನೋಡಿ, ಈ ಬೀಡ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಇದೆಲ್ಲ ಒರಿಜಿನಲ್ ಬೀಡ್ಸ್ ಅಲ್ಲವೇ ಅಲ್ಲ. ಇದು ಹೋಗ್ತಾ ಹೋಗ್ತಾ ಒಂದು 2 ಸಲ ನೀವು ಹಾಕ್ಕೊಂಡು ಬಿಸಿಲಿಗೆ ಅಲ್ಲಿಗೆ ಹೋದಾಗ ಈ ಬೀಡ್ಸ್ ಎಲ್ಲ ತುಂಬಾ ಶೇಡ್ ಆಗುತ್ತೆ, ಬ್ಲ್ಯಾಕ್ ಬರುತ್ತೆ. ಇದೆಲ್ಲ ಏನಪ್ಪ ಅಂತಂದರೆ ಬಾಳಿಕೆ ಬರಲ್ಲ. ಸುಮ್ಮನೆ ಇವಾಗ ಇಷ್ಟು ದುಡ್ಡು ಕೊಟ್ಟಿನೂ ಕೂಡ ನಿಮಗೆ ವರ್ಕ್ ಚೆನ್ನಾಗಿದೆ ಅಂತ ಬ್ಲೌಸು ತೊಗೊಂಡ್ಬಿಟ್ಟಿದ್ದೀರಾ, ಸ್ಯಾರಿ ತೊಗೊಂಡ್ಬಿಟ್ಟಿದ್ದೀರಾ ವರ್ಕ್ ಇದೆ ಅಂತ. ಬಟ್ ಏನಂದರೆ ಈ ಬೀಡ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ.
ಒಂದೆರಡು ಸಲ ನೀವು ಯೂಸ್ ಮಾಡೋ ಅಷ್ಟರಲ್ಲಿ ಕಪ್ಪಾಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದ್ರ ಬದಲು ಒರಿಜಿನಲ್ ಆಗಿ ನೀವು ಹ್ಯಾಂಡ್ ವರ್ಕ್ ಬೇಡವಾ, ಕಾಸ್ಟ್ಲಿ ಅನಿಸುತ್ತಾ? ಇವಾಗೆಲ್ಲ ಮಿಷಿನ್ ಎಂಬ್ರಾಯ್ಡ್ರಿನೇ ತುಂಬ ಬಂದಿದೆ, ಅದರಲ್ಲೇ ತುಂಬ ಡಿಸೈನ್ಸ್ಗಳು ಬರುತ್ತೆ. ಅದರಲ್ಲಿ ಡಿಸೈನ್ ಮಾಡಿಕೊಂಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ನನ್ನ ಒಂದು ಸಣ್ಣ ಸಜೆಷನ್ ಅಷ್ಟೇ. ಸೊ ಫ್ರೆಂಡ್ಸ್, ಈ ಸ್ಟಿಚಿಂಗು ಮತ್ತು ಇದ್ರದ್ದು ಕಟಿಂಗ್ ವಿಡಿಯೋನ ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಲಾಸ್ಟಲ್ಲಿ ವಿಡಿಯೋ ಲಿಂಕ್ ಬರುತ್ತೆ, ನೋಡಿ. ಹಾಗೆಯೇ ಈ ಸ್ಟಿಚಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.